ಈ ಕಾನ್ಸ್ಟೇಬಲ್ ಲೋಕನಾಥ್ ಕತೆ ಹೀಗಾದರೆ ಇನ್ನೊಬ್ಬ ಕಾನ್ಸ್ಟೇಬಲ್ ಇದ್ದಾನೆ. ಆ ಭೂಪನ ಕಥೆಯನ್ನು ಏನು ಅಂತ ನೋಡ್ತಾ ಹೋಗೋಣ. ಗಂಡ ಬೇಕು ಅಂತ ಮಕ್ಕಳೊಂದಿಗೆ ಧರಣಿ ಕೂತಿದ್ದಾರೆ ಪತ್ನಿ. ಗಂಡನಿಗೆ ಬೇರೊಬ್ಬರ ಜೊತೆ ಸಂಬಂಧ ಇದೆ ಅಂತ. ಆ ಗಂಡನೇ ಕಾನ್ಸ್ಟೇಬಲ್. ಗಂಡ ಬೇಕು ಅಂತ ಮಕ್ಕಳ ಜೊತೆ ಧರಣಿ ಕೂತಿರ್ತಕ್ಕಂಥ ಪತ್ನಿ. ಕಾನ್ಸ್ಟೇಬಲ್ ಗಂಡ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಪತ್ನಿಯ ಆರೋಪ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಇದು ಆ ಕಾನ್ಸ್ಟೇಬಲ್ ಇನ್ನೊಬ್ಬರ ಜೊತೆ ಸಂಬಂಧ ಏನು ಇಟ್ಕೊಂಡಿದ್ದ ಆಕೆಯ ಮನೆ. ಆ ಮನೆ ಮುಂದೆ ಬಂದು ಕೂತಿದ್ದಾರೆ ಹೆಂಡತಿ. ನನ್ನ ಗಂಡ ಮನೆಗೆ ಬರ್ತಾ ಇಲ್ಲ, ಇವಳಿಗೆ ಮನೆಗಿನೇ ಎಲ್ಲ ಕಟ್ಟಿಸ್ಕೊಟ್ಟಿದ್ದಾನೆ, ನಮಗೇನೂ ಇಲ್ಲ, ಇಬ್ಬರು ಮಕ್ಕಳನ್ನ ನಿರ್ವಹಣೆ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಹಾಗಾಗಿ ನನ್ನ ಗಂಡ ಬೇಕು ಅಂತ ಯಾರ ಜೊತೆ ಗಂಡನಿಗೆ ಅಕ್ರಮ ಸಂಬಂಧ ಇತ್ತೋ ಆಕೆಯ ಮನೆಯ ಮುಂದೆ ಹೋಗಿ ಕೂತಿದ್ದಾರೆ. ದಾವಣಗೆರೆ ನಗರದ ರಾಮನಗರ ಅಂತ ಅಲ್ಲಿ SOG ಕಾಲೋನಿ. ಆ SOG ಕಾಲೋನಿ ಮುಂದೆ ಇಬ್ಬರು ಹೆಣ್ಮಕ್ಳನ್ನ ಇರಿಸ್ಕೊಂಡು ಆಕೆ ಇದನ್ನು ಧರಣಿ ಮಾಡ್ತಾ ಇರ್ತಕ್ಕಂಥದ್ದು. 13ರಲ್ಲಿ ಹಂಪೆಯಲ್ಲಿ ನಮ್ಮದು ಮದುವೆ ಆಗಿದ್ದು, ಅರೇಂಜ್ ಮ್ಯಾರೇಜು. ಎಲ್ಲರೂ ಮನೆಯವರೆಲ್ಲ ಒಪ್ಪೆ ಮದುವೆ ಮಾಡಿದ್ರು. ಆಮೇಲೆ ಈ ಥರ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊಂಡ. ಅದಾಗಿ 6 ವರ್ಷದ ಬಳಿಕ ಎಮ್ಮನ್ ಪರಿಚಯ ಆಯಿತು. ಗೀತಾನ ಎಮ್ಮನ್ ಜೊತೆ ಪರಿಚಯ ಆಯಿತು. ಅದೇನೋ ಅದು ಕೇಸ್ KG ನಗರದಲ್ಲೇ ಇವಳ್ದೇನೋ ಆಟೋದ ಕೇಸ್ ಆಗಿತ್ತಂತೆ. ಅವಾಗ ಬಗೆಹರಿಸ್ಕೊಳಕ್ಕೆ ಬಂದಾಗ ಇವಳು ಪರಿಚಯ ಆಗಿದ್ದು. ಸ್ಟಾರ್ಟಿಂಗ್ ಇವರಿಬ್ಬರು ಓಡಾಡ್ತಿದ್ದಾರೆ ಅಂತ ಜೊತೆಗಿರೋ ಹುಡುಗರು, ನಮ್ಮ ಮನೆಯವ್ರ ಜೊತೆಗಿರೋ ಹುಡುಗರು ಹೇಳಿದ್ರು. ಬಂದು ಪೊಲೀಸು KG ನಗರದಲ್ಲಿ ಡ್ಯೂಟಿ ಮಾಡ್ತಾಯಿದ್ರು. ಆ ಸಂಬಂಧ ಇವಳು ಕೇಸ್ ಬಗೆಹರಿಸೋಕೆ ಬಂದ ಸಂಬಂಧ ಇವಳು ಪರಿಚಯ ಆಗಿ ಇವ್ರ ಸಂಬಂಧ ಇಲ್ಲಿವರೆಗೂ ಮುಂದೋಗಿದೆ ಸರ್. 2020ರಲ್ಲಿ ನಮಗೂ ಇವಳಿಗೂ ಸಂಬಂಧ. ನಮ್ಮ ಮನೆ ನಾನು ಬಿಟ್ಬಿಟ್ಟು ಹೋಗಿ ಇವಳ ಜೊತೆಗೆ ಇದ್ದರು. ನಮ್ಮ ಅತ್ತೆ ಕೂಡ ಇವಳ ಮನೆಯಲ್ಲೇ ಇದ್ದರು. ಇವಳ ಮನೆಯಲ್ಲೇ ಇದೆ. ಅದರ ಸಂಬಂಧ ನಾನು ರಾತ್ರಿ ನೈಟ್ ಹೋಗಿ ಮಿಡ್ನೈಟ್ ಹಿಡಿದು ಎಲ್ಲ ಜಗಳ ಮಾಡಿ FIR ಎಲ್ಲ ಮಾಡಿಸಿದ್ವಿ ಸರ್. FIR ಆದಮೇಲೆ ಇಲ್ಲ ನನ್ನ ಜಾಬ್ ಹೋಗುತ್ತೆ ಹಾಗೆ ಹಿಂಗೆ ಅಂತೇಳಿ, ನಾನು ಚೆನ್ನಾಗಿ ನೋಡ್ಕೊತೀನಿ, ನಿನಗೆ ಯಾವುದೇ ರೀತಿ ತೊಂದರೆ ಕೊಡೋಲ್ಲ ಅಂತೇಳಿ ಕೇಸು BU ರಿಪೋರ್ಟ್ಸ್ ಹಾಕಿ ಕೇಸು ಕ್ಲೋಸ್ ಮಾಡಿದರು ಮಹಿಳಾ ಸ್ಟೇಷನಲ್ಲಿ. ಆ ರೀತಿ ಅದು ಸರ್ ಇವ್ರ ಸಂಬಂಧ ಮುಂದುವರೆದಿದೆ. ಆ ಗಲಾಟೆ ಆದಾಗಿಂದ ಮನೆಯನ್ನ ಚೇಂಜ್ ಮಾಡಿ ಇಲ್ಲಿಟ್ಟಿದ್ದಾನೆ ಸರ್. ಮನೆಗೆ ಬರೋದೇ ಇಲ್ಲ ಸರ್. ಬಳ್ಳಾರಿಯಲ್ಲಿ ಡ್ಯೂಟಿ ಇದ್ದರೂ ಕೂಡ ಮನೆಗೆ ಬರೋಕ್ಕೆ ಬಿಡಲ್ಲ ಸರ್ ಇವಳು. ಮೊನ್ನೆ ಮಗಳದು ನಾಲ್ಗೆ ಆಪ್ರೇಷನ್ ಆದರೂ ಕೂಡ ಮಗಳು ನೋಡೋಕೆ ಬಂದಿಲ್ಲ. ಅದೇ ಈ ಹುಡುಗಿಗೆ ಸೊ ಇದು ಆಕೆ ಪತ್ನಿ ಮಾಡ್ತಾ ಇರ್ತಕ್ಕಂಥ ಆರೋಪ. ತನ್ನ ಗಂಡ ಆತ ಕಾನ್ಸ್ಟೇಬಲ್ ಆದರೂ ಕೂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ. ನಮ್ಮ ಮನೆಗೆ ಬರಲ್ಲ, ಖರ್ಚಿಗೆ ದುಡ್ಡು ಕಾಸು ಏನೂ ಕೊಡಲ್ಲ, ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ, ನನಗೆ ಗಂಡ ಬೇಕು ಅಂತ ಆಕೆಯ ಆಗ್ರಹ.